ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಶುಂಠಿ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತೀನಿ. ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮತ್ತು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಮಿಕ್ಸ್ ಮಾಡಿ ತಿಂದರೆ. ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾನೆ ಇರಿ. ನಿಮಗೆ ಯಾವುದು ವೀಡಿಯೋಸ್ ಖುಷಿ ಆಗುತ್ತೆ ಅದಕ್ಕೊಂದು ಲೈಕ್ ಕೂಡ ಕೊಡಿ. ಇಲ್ಲಿವರೆಗೂ ನೋಡ್ತಾ ಇರೋರಿಗೆಲ್ರಿಗೂ ಥ್ಯಾಂಕ್ಸ್ ಅ ಲಾಟ್. ನೋಡಿ, ಶುಂಠಿನ ಕ್ಲೀನ್ ಮಾಡಿ ಈ ಥರ ಇಟ್ಕೊಳ್ಬೇಕು. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣ ಸಣ್ಣದಾಗಿ ಹಿಂಗೆ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಈ ಶುಂಠಿನೆಲ್ಲ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಬೇಕು. ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಬೇಕು. ಚೆನ್ನಾಗಿ ಬಾಡಲಿ ಅದರದ್ದು ಹಸಿದು ಆ ಸೌಂಡೆಲ್ಲ ಹೋಗುತ್ತೆ, ನೀರಿನ ಅಂಶದೆಲ್ಲ ಹೋಗ್ತದೆ. ಹಾಗೆ ಅದನ್ನು ಫ್ರೈ ಮಾಡಿ ನೋಡಿ, ಕಲರ್ ಚೇಂಜ್ ಆಯಿತು. ಹಿಂಗಾದಾಗ ಸಪ್ರೇಟ್ ತೆಗೆದಿಡಿ, ಸ್ವಲ್ಪ ತಣ್ಣಗಾಗಲಿ. ಅದಾದಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನೀರು ಹಾಕದೆ ಅದನ್ನು ತರಿಯಾಗಿ ಪೌಡ್ರ್ ಮಾಡಿ ತೊಗೊಳ್ಬೇಕು. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ, ಮುಂಚೆನೇ ಹಾಕ್ಬಿಡ್ಬೇಡಿ. ನೋಡಿ, ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿಗೆ ಸಣ್ಣದಾಗಿ ಹೆಚ್ಚಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಈಗ ನಾವು ಶುಂಠಿನ ಫ್ರೈ ಮಾಡಿದ್ವಿ ನೋಡಿ, ಅದೇ ಆಯಿಲ್ಗೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ ಕಟ್ ಮಾಡಿದ್ವಲ್ಲ, ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಮೀನ್ಸ್ ಅದೊಂದು ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಬಾಡಿಸ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಹಿಂಗೆ ಲೈಟ್ ಕಲರ್ ಹಿಂಗೆ ಬಂದು ಫ್ರೈ ಆದಂಗೆ ಆಗುವಾಗ 1 ಸ್ಪೂನು ಅಚ್ಕಾರದ ಪುಡಿ, ಆಮೇಲೆ ಇದು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ. ಇದು ಎಣ್ಣೆಲೇ ಇರಬೇಕು. ಚೆನ್ನಾಗಿ ಅದು ಈ ಥರ ಹಂಗೆ ಡ್ರೈ ಹಂಗೆ ಫ್ರೈ ಆದಮೇಲೆ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹುಣಸೆ ರಸ, ಶುಂಠಿ ಅದರದ್ದೇ ಗೊಜ್ಜಿದು. ನಮ್ಮ ಕಡೆ ಎಲ್ಲ ಇಂಜಿ ಪುಳಿ ಅಂತ ಹೇಳ್ತಾರೆ. ನೋಡಿ, ನಾನು ಇದನ್ನು ತರಿಯಾಗಿ ಹೆಂಗೆ ಗ್ರೈಂಡ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಶುಂಠಿನ. ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಅದೇ ಹಂಗೇ ಫ್ರೈ ಮಾಡ್ತಾನೆ ಇರಿ, ಸಿಮ್ಮಲ್ಲಿ ಇಟ್ಕೊಂಡು. ಅದಾದಮೇಲೆ ಇನ್ನೂ ಒಂಚೂರು ಹುಣಸೆ ರಸ ಹಾಕಿ, ನಾವು ಫಸ್ಟ್ ಗಟ್ಟಿಯಾಗಿ ಕಲಿಸ್ಕೊಂಡು ಹಾಕಿದ್ವಿ. ಈಗ ಸ್ವಲ್ಪ ನೀರಂಗೆ ಕಲಿಸ್ಕೊಂಡು ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಮಾಡಿ ಇಟ್ಕೊಳ್ಬೋದು. ಫ್ರಿಡ್ಜಲ್ಲೂ ತೆಗೆದಿಟ್ಕೊಂಡ್ರೆ ತುಂಬ ದಿನ ಇಟ್ಕೊಬೋದು. ಇದು ಓಣಂ ಹಬ್ಬಕ್ಕೆಲ್ಲ ಕಂಪಲ್ಸರಿ ಊಟಕ್ಕೆ ಇದನ್ನು ಹಾಕ್ತಾರೆ, ಎಲೆಗೆ ಹಾಕ್ತಾರೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಜೊತೆಗೆ ಬೆಲ್ಲ ಕೂಡ ಹಾಕಬೇಕು. ಇದಕ್ಕೆ ಹುಣಸೆ ಹುಳಿ, ಬೆಲ್ಲ ಮತ್ತು ಶುಂಠಿದೆ ಅದು ಟೇಸ್ಟ್ ಬರೋದು. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಸಲ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಸರಿ ಇದೆಯಾ, ಹುಳಿ ಸರಿ ಇದೆಯಾ ಅಂತ. ಹುಳಿ ಕಡಿಮೆ ಆದರೆ ಇನ್ನೊಂಚೂರು ಹುಳಿ ಹಾಕ್ಕೊಳ್ಳಿ, ಹುಣಸೆ ರಸ ಹಾಕ್ಕೊಳ್ಳಿ. ಖಾರ ಕಡಿಮೆ ಆದರೆ ಖಾರ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಅದೆಲ್ಲ ಕರೆಕ್ಟಾಗಿ ಮೆಜರ್ ನೋಡ್ಬಿಟ್ಟು ಇನ್ನು ಎಣ್ಣೆಯಲ್ಲಿ ಅದನ್ನು ಬೇಯಿಸ್ತಾ ಇರೋದಷ್ಟೇ. ಅದನ್ನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಬರುವಾಗ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ. ಚೇಂಜ್ ಆಗಿ ತಿಕ್ಕಾಗಿ ಎಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಅದನ್ನು ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಹಾಕಿ ತೆಗೆದಿಟ್ಕೊಳ್ಳಿ. ಸೂಪರಾಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಮತ್ತು ಶುಂಠಿ ಆದ್ದರಿಂದ ಡೈಜೆಷನ್ಗೂ ತುಂಬ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು. ಇದನ್ನು ಮಾಡಿ ಇದನ್ನು ಟೇಸ್ಟ್ ಹೇಗಿತ್ತು ಅಂತ ನೀವು ಹೇಳಬೇಕು ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.